ಯಾಕ್ ತಾಯಿ, ಏನಾಯ್ತು? ಅರ್ಚಕ್ರೆ, ಭಕ್ತಿಗೆ ನಮ್ಮ ಅಗಸ್ತ್ಯ ಸಹಾಯ ಮಾಡ್ತಿರೋದ್ರಿಂದ ವ್ರತಕ್ಕೇನಾದ್ರೂ ಅಡಚಣೆ ಆಗುತ್ತಾ ಅಂತ. ಅಪಚಾರ? ಹೌದು. ಕೊನೆಗೂ ದೇವ್ರು ನನ್ ಮಾತ್ ಕೇಳಿಸ್ಕೊಂಡ್ಬಿಟ್ಟು ವ್ರತಕ್ಕೆ ಕಲ್ಲು ಹಾಕ್ಬಿಟ್ಟ. ಇವಳು ಈ ವ್ರತನ ಮುಗಿಸೇ ಬಿಡ್ತಾಳೇನೋ ಅಂತ ಭಯ ಆಗೋಗಿತ್ತು. ಅರ್ಚಕ್ರೆ, ಇದಕ್ಕೇನು ಪರಿಹಾರ ಇಲ್ವಾ? ಪರಿಹಾರನ ಅವರೇ ಕಂಡ್ಕೊಂಡಿದ್ದಾರಲ್ಲ ತಾಯಿ. ವ್ರತನ ಅರ್ಧಕ್ಕೆ ನಿಲ್ಸಿದಿದ್ರೆ ಅಪಚಾರ ಆಗ್ತಿತ್ತು. ಆದ್ರೆ ಭಕ್ತಿ ಇದ್ದಾಳಲ್ಲ, ಅವಳು ವ್ರತನ ತಪ್ಪಿಸಿಲ್ಲ. ಅವಳ ಗಂಡನಿಂದಲೇ ಈ ವ್ರತ ಪೂರ್ತಿ ಆಯ್ತಮ್ಮ. ಇದಕ್ಕೆ ದೈವಾನುಗ್ರಹ ಅನ್ನೋದು. ಈ ವ್ರತವನ್ನ ಗಂಡ ಹೆಂಡತಿ ಇಬ್ರು ಸೇರಿ ಮಾಡಬೇಕಾಗಿತ್ತು. ಆ ತಾಯಿ ಅನುಗ್ರಹದಿಂದ ಅದು ಈಗ ಪರಿಪೂರ್ಣವಾಗಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗಾಯ್ತು. ನಿಜ ನಿಜ. ಈ ಕಾಲದಲ್ಲಿ ತಾಯಿಗೆ ಮಗ ಸಹಾಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಮ ಅಗಸ್ತ್ಯನ್ಗೆ ದೇವ್ರನ್ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಈಗ ನೋಡಿ ಭಕ್ತಿಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾನೆ ಅಂತ. ಇದು ಗಂಡ ಹೆಂಡತಿಗೆ ಮಾತ್ರ ಸಂಬಂಧಪಟ್ಟಿರೋ ವ್ರತ ಅಲ್ಲ. ನಿಜ ತಾಯಿ, ಈ ಅರಳಿ ಮರ ಅನ್ನೋದಿದೆಯಲ್ಲ, ಇದು ಸಕಾರಾತ್ಮಕ ಚಿಂತನೆಗಳ ಒಂದು ಸನ್ನಿವೇಶ. ಗಂಡ ಹೆಂಡತಿ ಇಬ್ರು ಸೇರಿ ಮಾಡಿರೋ ಈ ಮಂಡಲ ವ್ರತದಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಯಾಕೆಂದ್ರೆ ಒಳ್ಳೆಯ ವ್ಯಕ್ತಿಗಳ ತೇಜಸ್ಸು ಆ ಸೂರ್ಯ ಭಗವಾನನ ಪ್ರಕಾಶಕ್ಕಿಂತಲೂ ಹೆಚ್ಚು. ಈ ಬೆಳಕಿನಲ್ಲಿ ಮನೆ ಮತ್ತು ಮನಸ್ಸುಗಳಲ್ಲಿ ಕಾಣದೇ ಇರತಕ್ಕಂಥ ಕ್ಲೇಶಗಳನ್ನು ತೊಡೆದು ಹಾಕಿ ನಿರ್ಮೂಲನ ಮಾಡಿಬಿಡುತ್ತೆ. ಭಕ್ತಿ ಮಾಡ್ತಿರೋ ಸಂಕಲ್ಪ ಪೂಜೆಯಲ್ಲಿ ನೀನೋಳ್ ಜೊತೆ ಇರ್ಬೇಕಾಗತ್ತೆ. ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ನಾನೇನ್ ಚಿಕ್ಕಿಗೆ ಈ ವ್ರತ ಮಾಡು ಅಂತ ಹೇಳಿಲ್ಲ. ನೀವು ಈ ವಿಷಯನ ನನ್ನ ತಲೆ ಮೇಲೆ ಹೇರಬೇಡಿ. ಕಟುಕರಿಗಿಂತ ಕ್ರೂರವಾಗಿರೋ ಕಲ್ಗೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಅಮ್ಮ, ನೀನಿದ್ಯಾ ಅಂತ ತೋರಿಸ್ಕೊಳ್ಳೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ತಾಯಿ, ನಿನ್ನ ಆಶೀರ್ವಾದ ಇವ್ರ ಮೇಲೆ ಯಾವಾಗ್ಲೂ ಹೇಗೆ ಇರಲಿ.